ಕಲಬುರಗಿ ಜಿಲ್ಲೆಯ ಹಾಗರಗುಂಡಗಿ ಗ್ರಾಮದಲ್ಲಿ ಮದೀನಾ ಶಾಹಿ ಮಸ್ಜಿದ್ ಉದ್ಘಾಟನಾ ಸಮಾರಂಭ ಹಾಗೂ ಜಲ್ಸಾ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲೆಯ ಹಾಗರಗುಂಡಗಿ ಗ್ರಾಮದಲ್ಲಿ ಮದೀನಾ ಶಾಹಿ ಮಸ್ಜಿದ್ ಉದ್ಘಾಟನಾ ಸಮಾರಂಭ ಹಾಗೂ ಜಲ್ಸಾ ಕಾರ್ಯಕ್ರಮವನ್ನು ರಿಬನ್ ಕತ್ತರಿಸುವುದರ ಮೂಲಕ ಗಣ್ಯರು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಫ್ಜಲ್ಪುರಿನ ಶಾಸಕರಾದ ಎಂ.ವೈ. ಪಾಟೀಲ್ ಮಾತನಾಡಿದರು. ಈ ಕಾರ್ಯಕ್ರಮದ ಮೇಲೆ ಸೋಮಶೇಖರ್ ಕಲಬುರ್ಗಿ ಹಾಜರಾಗಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇವೆ. ಅದೇ ರೀತಿ ಸಿಖ್ ಮತದ ಪೂಜ್ಯರು ಕೂಡ ಇವತ್ತು ಮೇಲೆ ಇದ್ದಾರೆ ಮತ್ತು ಬೌದ್ಧ ಧರ್ಮದ ಸಂಗಾನಂದ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅನೇಕರು ಇವತ್ತ ಈ ದೇಶ ಭಾರತ ದೇಶ ಅಂತಂದರೆ ಸರ್ವಧರ್ಮದ ಒಂದು ಒಕ್ಕೂಟದ ಈ ದೇಶ ಆಗಿದೆ. ಒಬ್ಬರನ್ನೊಬ್ಬರನ್ನ ಪ್ರೀತಿಸುವಂಥ ದೇಶ ಆಗಿದೆ. ವಿವಿಧದಲ್ಲಿ ಏಕತೆ ಸಾಧಿಸುವಂಥ ಇವತ್ತ ನಾವೆಲ್ಲರೂ ಮನದಲ್ಲಿ ಮೂಡಿಸುವಂತ ಬಂದಿದ್ದೇವೆ. ಅದೇ ರೀತಿ ಹಾಗರಗುಂಡಿಗೆಯಲ್ಲಿ ಇದೊಂದು ಭವ್ಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಕ್ಷಮಿಸಬೇಕು, ಇಷ್ಟು ದೊಡ್ಡ ಕಾರ್ಯಕ್ರಮ ಇರ್ತದಂತೇಳಿ ನನಗೆ ಗೊತ್ತಾದರೆ ಇದು ಒಂದೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿದ್ದೆ. ಆದರೆ ನನಗೆ ಅನಿಸ್ಲಿಲ್ಲ. ಆದ್ದರಿಂದ 5-6 ಇನ್ನೋ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಕ್ಷಮೆ ಕೇಳ್ತಾ ಇದ್ದೇನೆ. ಇವತ್ತು ಅನೇಕ ಪೂಜ್ಯರು ತಮ್ಮ ಹಿತನುಡಿಯನ್ನು ಇಲ್ಲಿ ಅಲ್ಲಾಹನ ಬಗ್ಗೆ, ದೇವರ ಬಗ್ಗೆ ಅವರು ಮಾತಾಡೋದಿದ್ದಾರೆ. ಅವರ ನುಡಿಯನ್ನು ನಾನು ಕೇಳಬೇಕು, ಅವರ ಆಶೀರ್ವಚನ ಕೇಳಬೇಕು ಅಂತ ಹಂಬಲ ಇತ್ತು. ಆದರೂ ಕೂಡ ಅನಿವಾರ್ಯ ಕಾರಣದಿಂದ ನಾನು ಈ ಕಾರ್ಯಕ್ರಮವನ್ನು ಶುಭ ಕೋರಿ ಇವತ್ತ ಬೇರೆ ಕಾರ್ಯಕ್ರಮಕ್ಕೆ ನನಗೆ ಹೋಗಬೇಕಾಗಿದ್ದರಿಂದ ನಿಮ್ಮ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ವಕೀಲರಾದ ಮಶಾಕ ಪಟೇಲ್ ಮಾತನಾಡಿದರು. ದಿವಸ ಈ ಹಾಗರಗುಂಡಗಿ ಗ್ರಾಮದಲ್ಲಿ ಮದೀನಾ ಶಾಹಿ ಮಸ್ಜಿದ್ ಉದ್ಘಾಟನೆ ಶ್ರೀ ಸಿರಾಜ್ ಬಾಬಾ ಸಾಹೇಬ್ ಖಿಬ್ಲಾ ಮತ್ತು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಹಾಗರಗುಂಡಗಿ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದ ಎಂ.ವೈ. ಪಾಟೀಲ್ ಸಾಹೇಬರು ಹಾಗೂ ಎಲ್ಲ ಧರ್ಮ ಗುರುಗಳು ಈ ಮದೀನಾ ಶಾಹಿ ಮಸ್ಜಿದಿಯ ಉದ್ಘಾಟನೆ ಮಾಡಿ ಈ ವೇದಿಕೆ ಮೇಲೆ ಎಲ್ಲ ಧರ್ಮದ ಜಿಲ್ಲೆಯ ಎಲ್ಲ ಧರ್ಮದ ಮಹಾನ್ ವ್ಯಕ್ತಿಗಳು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಮತ್ತು ಮಸೀದಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಈ ಹಾಗರಗುಂಡಗಿ ಗ್ರಾಮದಲ್ಲಿ ಮಾಡಿದ್ದಾರೆ. ಎಲ್ಲ ಮುಖ್ಯ ಅತಿಥಿಗಳಿಗೆ, ಎಲ್ಲ ಧರ್ಮಗುರುಗಳಿಗೆ ಮತ್ತೊಮ್ಮೆ ಈ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಈ ಸಂದರ್ಭದಲ್ಲಿ ಹಾಗರಗುಂಡಗಿ ವಿರಕ್ತ ಮಠದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಸಿರಾಜ್ ಬಾಬಾ, ಮೊಹಮ್ಮದ್ ಶರೀಫ್ ಸಾಹೇಬ್ ಮಜಹರಿ, ಪೂಜ್ಯ ಸಂಗಾನಂದ ಬಂತೇಜಿ, ಸುಖಾನಂದ ಕುಮಾರ್, ಶ್ರೀ ಮರ್ಯಪ್ಪ ಮುತ್ಯ, ಹಜರತ್ ಮೌಲಾನಾ ಶಫೀಕ್ ಅಹಮದ್ ಸಾಬ್ ಖಾಸ್ಮಿ, ಮೊಹಮ್ಮದ್ ಸಿರಾಜುದ್ದೀನ್ ಸಾಬ್ ಜಿಯಾಯಿ, ಮಾಜಿ ಸಚಿವರಾದ ಎಸ್.ಕೆ. ಕಾಂತಾ, ಸಂಗೀತ ನೀಲಕಂಠ ಬಿರಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ?
ರೀತಿಯ 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.